ಮಟ್ಟದ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಅದರಲ್ಲೂ ಪರಮೇಶ್ವರ್ ಅವರ ಸುತ್ತ ಗಿರ್ಕಿ ಹೊಡಿತಾ ಇದೆ. ಪರಮೇಶ್ವರ್ಗೆ ಸೇರಿದಂತಹ 4 ಶಿಕ್ಷಣ ಕ್ಷೇತ್ರಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ದಾಖಲಾತಿಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಕೂಡ ಹೊರಹಾಕ್ತಾ ಇದ್ದಾರೆ. ಹಾಗಾದ್ರೆ ಏನದು ಈ ಸುದ್ದಿ ನೋಡಿ. ಗೋಲ್ಡ್ ಕೇಸಲ್ಲಿ ಸಿಕ್ಕಿ ಬೀಳ್ತಾರ ಪರಮೇಶ್ವರ್. ಚಿನ್ನ ಕಳ್ಳಿಗಿದ್ಯಾ ಗೃಹ ಸಚಿವರ ನಂಟು. ಮೈತುಂಬ ಬಂಗಾರದ ಒಡವೆಗಳನ್ನ ಹಾಕಿಕೊಂಡು ವಯ್ಯಾರ ತೋರ್ತಿದ್ದಾಳಲ್ಲ ಈಕೆನೆ ರನ್ಯಾ ರಾವ್. ಕನ್ನಡದ 4-5 ಸಿನಿಮಾಗಳಲ್ಲಿ ಮಿಂಚಿ ಮರೆಯಾದ ಈ ನಟಿ ಮತ್ತೆ ಸುದ್ದಿಗೆ ಬಂದಿದೆ ದುಬೈನಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿ ತಗ್ಲಾಕೊಂಡ ಮೇಲೆ. ಇಷ್ಟು ದಿನ ತೆರೆಮರೆಯಲ್ಲಿದ್ದ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣ ಗೃಹ ಸಚಿವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ಅಧಿಕಾರಿಗಳ ದಾಳಿ ಬಳಿಕ ಮತ್ತೆ ಮೈಲೇಜ್ ಪಡೆದುಕೊಂಡಿದೆ. ಸತತ 27 ಗಂಟೆ ತಲಾಶ್, ದಾಖಲೆಗಳು ಸೀಸ್. 4 ಕಾಲೇಜ್, 45 ಲಕ್ಷ ಟ್ರಾನ್ಸ್ಫರ್, ಏನಿದು ರಹಸ್ಯ? ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪೂರ್ಣಕಾಲದ ರಾಜಕಾರಣಿ, ಜೊತೆಗೆ ಶಿಕ್ಷಣ ಸಂಸ್ಥೆಗಳನ್ನ ಹೊಂದಿರುವ ಬಿಸಿನೆಸ್ ಮ್ಯಾನ್. ತುಮಕೂರು ಮತ್ತು ನೆಲಮಂಗಲದಲ್ಲಿ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳಿವೆ. ಇದೇ ಸಂಸ್ಥೆಗಳ ಮೇಲೆ ಇದೀಗ ಇಡಿ ಅಧಿಕಾರಿಗಳ ಕಣ್ಣು ಬಿದ್ದಿದ್ದು, ನಿನ್ನೆ ಬೆಳ್ಳಂಬೆಳಗ್ಗೆ ಬಂದ ಅಧಿಕಾರಿಗಳು ರಾತ್ರಿ 11ರವರೆಗೂ ದಾಖಲೆ ಪರಿಶೀಲಿಸಿದ್ರು. ಇಂದು ಮುಂಜಾನೆ ಮತ್ತೆ ಡ್ಯೂಟಿ ಶುರು ಮಾಡಿ ದಾಖಲೆಗಳನ್ನ ವಶಕ್ಕೆ ಪಡೆದಿದ್ದಾರೆ. ತುಮಕೂರು, ಕೊಪ್ಪಳ ಮಾತ್ರವಲ್ಲ, ಬೆಂಗಳೂರಲ್ಲೂ ಇಡಿ ಅಧಿಕಾರಿಗಳು ನಿನ್ನೆ ತಲಾಶು ನಡೆಸಿದ್ರು. ರನ್ಯಾಗೆ ಸಂಬಂಧಪಟ್ಟಂತೆ 16 ಕಡೆ ಇಡಿ ಟೀಮ್ ದಾಳಿ ಮಾಡಿದ್ದು, ಚಿನ್ನಾಭರಣ ಮತ್ತು ಚಿನ್ನದ ಬಿಸ್ಕೆಟ್ ಮಾರಾಟಗಾರರಿಗೆ ಬೆಂಡೆತ್ತಿದ್ದಾರೆ. ಇಡಿ ಕಠಿಣ ಪ್ರಶ್ನೆಗಳಿಗೆ ಕಂಗಾಲಾದ ಮಧ್ಯವರ್ತಿಗಳು, ಹೌದು ಸ್ವಾಮಿ, ರನ್ಯಾರಿಂದ ಚಿನ್ನಾಭರಣ ಖರೀದಿ ಮಾಡಿದ್ದು ನಾವೇ ಅಂತ ತಪ್ಪೊಪ್ಪಿಕೊಂಡಿದ್ದಾರೆ. ಪರಮೇಶ್ವರ್ ಒಡೆತನ ಶಿಕ್ಷಣ ಸಂಸ್ಥೆಗಳಿಂದ ರನ್ಯಾ ಅಕೌಂಟ್ಗೆ 45 ಲಕ್ಷ ಹಣ ವರ್ಗಾವಣೆಯಾಗಿದೆ. ಆದ್ರೆ ಇದಕ್ಕೆ ರಾಮನ ಲೆಕ್ಕನೂ ಇಲ್ಲ, ಕೃಷ್ಣನ ಲೆಕ್ಕನೂ ಇಲ್ಲವಂತೆ. ಇನ್ನು ರನ್ಯಾ ಅವ್ಯವಹಾರ ಸುತ್ತ ಹವಾಲಾ ದಂಧೆಯ ವ್ಯೂಹ ಹೆಣೆದಿರುವ ಶಂಕೆ ಇದೆ. ಈ ಬಗ್ಗೆ ಗೃಹ ಸಚಿವರನ್ನ ಕೇಳಿದ್ರೆ ಅವರು ಕೊಡೋ ಉತ್ತರವೇ ಬೇರೆ. ಯಾವುದೇ ರೀತಿಯ ಸಂದರ್ಭದಲ್ಲೂ ಕೂಡ ಕಾನೂನನ್ನು ನಾನು ಗೌರವಿಸ್ತೇನೆ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ಕೂಡ ನಮ್ಮ ಸಂಸ್ಥೆ ಮಾಡುತ್ತೆ. ಯಾಕೆಂದ್ರೆ ಇದು ಸಂಸ್ಥೆ ವಿಚಾರ ಆಗಿರೋದ್ರಿಂದ, ಇದು ನಾನು ಒಬ್ಬ ಇಂಡಿವಿಜುವಲ್ ಅಲ್ಲ, ಇದು ಸಂಸ್ಥೆ ವಿಚಾರ ಆಗಿರೋದ್ರಿಂದ ಸಂಸ್ಥೆ ಎಲ್ಲ ಸಹಕಾರವನ್ನು ಕೂಡ ನಾವು ಕೊಡ್ತೇವೆ. ಮುಂದೆ ಅವರು ಏನು ನಮಗೆ ಪ್ರಶ್ನೆಗಳು ಕೇಳ್ತಾರೆ ಅಥವಾ ನಮಗೆ ಏನು ಮ್ಯಾಂಡೇಟ್ ಕೊಡ್ತಾರೆ ಅದೆಲ್ಲದಕ್ಕೂ ಕೂಡ ನಾವು ಸಹಕರಿಸ್ತೇವೆ. ಅಲ್ಲ, ನಮಗೇನು ಯಾವುದು ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ನಲ್ಲಿ ಏನು ಅಂತಿಮವಾಗಿ ಬರುತ್ತೆ ಅದೇ ತಾನೇ ಮುಖ್ಯ. ಗೃಹ ಸಚಿವರೇನು ರಾಜಾರೋಷವಾಗಿ ತನಿಖೆ ಆಗ್ಲಿ ಅಂತಿದ್ದಾರೆ. ಅತ್ತ ಇಡಿ ಅಧಿಕಾರಿಗಳು ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡು ವಾಪಸ್ಸಾಗಿದ್ದಾರೆ. ಇನ್ನು ರನ್ಯಾ ರಾವ್ ಪರಮೇಶ್ವರ್ ಒಡೆತನ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡಿರೋದು ನಿಜವಾದ್ರೆ ಸರ್ಕಾರಕ್ಕೆ ಕುತ್ತು ತರುತ್ತಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಪರಮೇಶ್ವರ್ ಸಿಕ್ಕಿ ಬೀಳ್ತಾರಾ ಅನ್ನೋ ಮಾತುಗಳು ರಾಜಕೀಯ ಪಡಸಾಲಿಯಲ್ಲಿ ಜೋರಾಗಿ ಸದ್ದು ಮಾಡ್ತಿದೆ. ಮಟ್ಟದ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಅದರಲ್ಲೂ ಪರಮೇಶ್ವರ್ ಅವರ ಸುತ್ತ ಗಿರ್ಕಿ ಹೊಡಿತಾ ಇದೆ. ಪರಮೇಶ್ವರ್ಗೆ ಸೇರಿದಂತಹ 4 ಶಿಕ್ಷಣ ಕ್ಷೇತ್ರಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ದಾಖಲಾತಿಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಕೂಡ ಹೊರಹಾಕ್ತಾ ಇದ್ದಾರೆ. ಹಾಗಾದ್ರೆ ಏನದು ಈ ಸುದ್ದಿ ನೋಡಿ. ಗೋಲ್ಡ್ ಕೇಸಲ್ಲಿ ಸಿಕ್ಕಿ ಬೀಳ್ತಾರ ಪರಮೇಶ್ವರ್. ಚಿನ್ನ ಕಳ್ಳಿಗಿದ್ಯಾ ಗೃಹ ಸಚಿವರ ನಂಟು. ಮೈತುಂಬ ಬಂಗಾರದ ಒಡವೆಗಳನ್ನ ಹಾಕಿಕೊಂಡು ವಯ್ಯಾರ ತೋರ್ತಿದ್ದಾಳಲ್ಲ ಈಕೆನೆ ರನ್ಯಾ ರಾವ್. ಕನ್ನಡದ 4-5 ಸಿನಿಮಾಗಳಲ್ಲಿ ಮಿಂಚಿ ಮರೆಯಾದ ಈ ನಟಿ ಮತ್ತೆ ಸುದ್ದಿಗೆ ಬಂದಿದೆ ದುಬೈನಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿ ತಗ್ಲಾಕೊಂಡ ಮೇಲೆ. ಇಷ್ಟು ದಿನ ತೆರೆಮರೆಯಲ್ಲಿದ್ದ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣ ಗೃಹ ಸಚಿವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ಅಧಿಕಾರಿಗಳ ದಾಳಿ ಬಳಿಕ ಮತ್ತೆ ಮೈಲೇಜ್ ಪಡೆದುಕೊಂಡಿದೆ. ಸತತ 27 ಗಂಟೆ ತಲಾಶ್, ದಾಖಲೆಗಳು ಸೀಸ್. 4 ಕಾಲೇಜ್, 45 ಲಕ್ಷ ಟ್ರಾನ್ಸ್ಫರ್, ಏನಿದು ರಹಸ್ಯ?
ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪೂರ್ಣಕಾಲದ ರಾಜಕಾರಣಿ ಜೊತೆಗೆ ಶಿಕ್ಷಣ ಸಂಸ್ಥೆಗಳನ್ನ ಹೊಂದಿರುವ ಬಿಸಿನೆಸ್ ಮ್ಯಾನ್. ತುಮಕೂರು ಮತ್ತು ನೆಲಮಂಗಲದಲ್ಲಿ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳಿವೆ. ಇದೇ ಸಂಸ್ಥೆಗಳ ಮೇಲೆ ಇದೀಗ ಇಡಿ ಅಧಿಕಾರಿಗಳ ಕಣ್ಣು ಬಿದ್ದಿದ್ದು, ನಿನ್ನೆ ಬೆಳ್ಳಂಬೆಳಗ್ಗೆ ಬಂದ ಅಧಿಕಾರಿಗಳು ರಾತ್ರಿ 11ರವರೆಗೂ ದಾಖಲೆ ಪರಿಶೀಲಿಸಿದ್ರು. ಇಂದು ಮುಂಜಾನೆ ಮತ್ತೆ ಡ್ಯೂಟಿ ಶುರು ಮಾಡಿ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ತುಮಕೂರು, ಕೊಪ್ಪಳ ಮಾತ್ರವಲ್ಲ, ಬೆಂಗಳೂರಲ್ಲೂ ಇಡಿ ಅಧಿಕಾರಿಗಳು ನಿನ್ನೆ ತಲಾಶೆ ನಡೆಸಿದ್ರು. ರನ್ಯಾಗೆ ಸಂಬಂಧಪಟ್ಟಂತೆ 16 ಕಡೆ ಇಡಿ ಟೀಮ್ ದಾಳಿ ಮಾಡಿದ್ದು, ಚಿನ್ನಾಭರಣ ಮತ್ತು ಚಿನ್ನದ ಬಿಸ್ಕೆಟ್ ಮಾರಾಟಗಾರರಿಗೆ ಬೆಂಡೆತ್ತಿದ್ದಾರೆ. ಇಡಿ ಕಠಿಣ ಪ್ರಶ್ನೆಗಳಿಗೆ ಕಂಗಾಲಾದ ಮಧ್ಯವರ್ತಿಗಳು, ಹೌದು ಸ್ವಾಮಿ, ರನ್ಯಾರಿಂದ ಚಿನ್ನಾಭರಣ ಖರೀದಿ ಮಾಡಿದ್ದು ನಾವೇ ಅಂತ ತಪ್ಪೊಪ್ಪಿಕೊಂಡಿದ್ದಾರೆ. ಪರಮೇಶ್ವರ್ ಒಡೆತನ ಶಿಕ್ಷಣ ಸಂಸ್ಥೆಗಳಿಂದ ರನ್ಯಾ ಅಕೌಂಟ್ಗೆ 45 ಲಕ್ಷ ಹಣ ವರ್ಗಾವಣೆಯಾಗಿದೆ. ಆದ್ರೆ ಇದಕ್ಕೆ ರಾಮನ ಲೆಕ್ಕನೂ ಇಲ್ಲ, ಕೃಷ್ಣನ ಲೆಕ್ಕನೂ ಇಲ್ಲವಂತೆ. ಇನ್ನು ರನ್ಯಾ ಅವ್ಯವಹಾರ ಸುತ್ತ ಹವಾಲಾ ದಂಧೆಯ ವ್ಯೂಹ ಹೆಣೆದಿರುವ ಶಂಕೆ ಇದೆ. ಈ ಬಗ್ಗೆ ಗೃಹ ಸಚಿವರನ್ನ ಕೇಳಿದ್ರೆ ಅವರು ಕೊಡೋ ಉತ್ತರವೇ ಬೇರೆ. ಯಾವುದೇ ರೀತಿಯ ಸಂದರ್ಭದಲ್ಲೂ ಕೂಡ ಕಾನೂನನ್ನು ನಾನು ಗೌರವಿಸ್ತೇನೆ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ಕೂಡ ನಮ್ಮ ಸಂಸ್ಥೆ ಮಾಡುತ್ತೆ. ಯಾಕೆಂದ್ರೆ ಇದು ಸಂಸ್ಥೆ ವಿಚಾರ ಆಗಿರೋದ್ರಿಂದ, ಇದು ನಾನು ಒಬ್ಬ ಇಂಡಿವಿಜುವಲ್ ಅಲ್ಲ, ಇದು ಸಂಸ್ಥೆ ವಿಚಾರ ಆಗಿರೋದ್ರಿಂದ ಸಂಸ್ಥೆ ಎಲ್ಲ ಸಹಕಾರವನ್ನು ಕೂಡ ನಾವು ಕೊಡ್ತೇವೆ. ಮುಂದೆ ಅವರು ಏನು ನಮಗೆ ಪ್ರಶ್ನೆಗಳು ಕೇಳ್ತಾರೆ ಅಥವಾ ನಮಗೆ ಏನು ಮ್ಯಾಂಡೇಟ್ ಕೊಡ್ತಾರೆ ಅದೆಲ್ಲದಕ್ಕೂ ಕೂಡ ನಾವು ಸಹಕರಿಸ್ತೇವೆ. ಅಲ್ಲ, ನಮಗೇನು ಯಾವುದು ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ನಲ್ಲಿ ಏನು ಅಂತಿಮವಾಗಿ ಬರುತ್ತೆ ಅದೇ ತಾನೇ ಮುಖ್ಯ. ಗೃಹ ಸಚಿವರೇನು ರಾಜಾರೋಷವಾಗಿ ತನಿಖೆ ಆಗ್ಲಿ ಅಂತಿದ್ದಾರೆ. ಅತ್ತ ಇಡಿ ಅಧಿಕಾರಿಗಳು ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡು ವಾಪಸ್ಸಾಗಿದ್ದಾರೆ. ಇನ್ನು ರನ್ಯಾರಾವ್ ಪರಮೇಶ್ವರ್ ಒಡೆತನ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡಿರೋದು ನಿಜವಾದ್ರೆ ಸರ್ಕಾರಕ್ಕೆ ಕುತ್ತು ತರುತ್ತಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಪರಮೇಶ್ವರ್ ಸಿಕ್ಕಿ ಬೀಳ್ತಾರಾ ಅನ್ನೋ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿ ಸದ್ದು ಮಾಡ್ತಿದೆ. ಮಟ್ಟದ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಅದರಲ್ಲೂ ಪರಮೇಶ್ವರ್ ಅವರ ಸುತ್ತ ಗಿರ್ಕಿ ಹೊಡಿತಾ ಇದೆ. ಪರಮೇಶ್ವರ್ಗೆ ಸೇರಿದಂತಹ 4 ಶಿಕ್ಷಣ ಕ್ಷೇತ್ರಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ದಾಖಲಾತಿಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಕೂಡ ಹೊರಹಾಕ್ತಾ ಇದ್ದಾರೆ. ಹಾಗಾದ್ರೆ ಏನದು ಈ ಸುದ್ದಿ ನೋಡಿ. ಗೋಲ್ಡ್ ಕೇಸಲ್ಲಿ ಸಿಕ್ಕಿ ಬೀಳ್ತಾರಾ ಪರಮೇಶ್ವರ್? ಚಿನ್ನ ಕಳ್ಳಿಗಿದ್ಯಾ ಗೃಹ ಸಚಿವರ ನಂಟು? ಮೈತುಂಬ ಬಂಗಾರದ ಒಡವೆಗಳನ್ನ ಹಾಕಿಕೊಂಡು ವಯ್ಯಾರ ತೋರ್ತಿದ್ದಾಳಲ್ಲ, ಈಕೆನೆ ರನ್ಯಾ ರಾವ್. ಕನ್ನಡದ 4-5 ಸಿನಿಮಾಗಳಲ್ಲಿ ಮಿಂಚಿ ಮರೆಯಾದ ಈ ನಟಿ ಮತ್ತೆ ಸುದ್ದಿಗೆ ಬಂದಿದೆ ದುಬೈನಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿ ತಗಲಾಕೊಂಡ ಮೇಲೆ. ಇಷ್ಟು ದಿನ ತೆರೆಮರೆಯಲ್ಲಿದ್ದ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣ ಗೃಹ ಸಚಿವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ಅಧಿಕಾರಿಗಳ ದಾಳಿ ಬಳಿಕ ಮತ್ತೆ ಮೈಲೇಜ್ ಪಡೆದುಕೊಂಡಿದೆ. ಸತತ 27 ಗಂಟೆ ತಲಾಶ್, ದಾಖಲೆಗಳು ಸೀಸ್. 4 ಕಾಲೇಜ್, 45 ಲಕ್ಷ ಟ್ರಾನ್ಸ್ಫರ್, ಏನಿದು ರಹಸ್ಯ? ಎಸ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪೂರ್ಣಕಾಲದ ರಾಜಕಾರಣಿ ಜೊತೆಗೆ ಶಿಕ್ಷಣ ಸಂಸ್ಥೆಗಳನ್ನ ಹೊಂದಿರುವ ಬಿಸಿನೆಸ್ ಮ್ಯಾನ್. ತುಮಕೂರು ಮತ್ತು ನೆಲಮಂಗಲದಲ್ಲಿ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳಿವೆ. ಇದೇ ಸಂಸ್ಥೆಗಳ ಮೇಲೆ ಇದೀಗ ಇಡಿ ಅಧಿಕಾರಿಗಳ ಕಣ್ಣು ಬಿದ್ದಿದ್ದು, ನಿನ್ನೆ ಬೆಳ್ಳಂಬೆಳಗ್ಗೆ ಬಂದ ಅಧಿಕಾರಿಗಳು ರಾತ್ರಿ 11ರವರೆಗೂ ದಾಖಲೆ ಪರಿಶೀಲಿಸಿದ್ರು. ಇಂದು ಮುಂಜಾನೆ ಮತ್ತೆ ಡ್ಯೂಟಿ ಶುರು ಮಾಡಿ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ತುಮಕೂರು, ಕೊಪ್ಪಳ ಮಾತ್ರವಲ್ಲ, ಬೆಂಗಳೂರಲ್ಲೂ ಇಡಿ ಅಧಿಕಾರಿಗಳು ನಿನ್ನೆ ತಲಾಶೆ ನಡೆಸಿದ್ರು. ರನ್ಯಾಗೆ ಸಂಬಂಧಪಟ್ಟಂತೆ 16 ಕಡೆ ಇಡಿ ಟೀಮ್ ದಾಳಿ ಮಾಡಿದ್ದು, ಚಿನ್ನಾಭರಣ ಮತ್ತು ಚಿನ್ನದ ಬಿಸ್ಕೆಟ್ ಮಾರಾಟಗಾರರಿಗೆ ಬೆಂಡೆತ್ತಿದ್ದಾರೆ. ಇಡಿ ಕಠಿಣ ಪ್ರಶ್ನೆಗಳಿಗೆ ಕಂಗಾಲಾದ ಮಧ್ಯವರ್ತಿಗಳು, ಹೌದು ಸ್ವಾಮಿ, ರನ್ಯಾರಿಂದ ಚಿನ್ನಾಭರಣ ಖರೀದಿ ಮಾಡಿದ್ದು ನಾವೇ ಅಂತ ತಪ್ಪೊಪ್ಪಿಕೊಂಡಿದ್ದಾರೆ. ಪರಮೇಶ್ವರ್ ಒಡೆತನ ಶಿಕ್ಷಣ ಸಂಸ್ಥೆಗಳಿಂದ ರನ್ಯಾ ಅಕೌಂಟ್ಗೆ 45 ಲಕ್ಷ ಹಣ ವರ್ಗಾವಣೆಯಾಗಿದೆ. ಆದ್ರೆ ಇದಕ್ಕೆ ರಾಮನ ಲೆಕ್ಕನೂ ಇಲ್ಲ, ಕೃಷ್ಣನ ಲೆಕ್ಕನೂ ಇಲ್ಲವಂತೆ. ಇನ್ನು ರನ್ಯಾ ಅವ್ಯವಹಾರ ಸುತ್ತ ಹವಾಲಾ ದಂಧೆಯ ವ್ಯೂಹ ಹೆಣೆದಿರುವ ಶಂಕೆ ಇದೆ. ಈ ಬಗ್ಗೆ ಗೃಹ ಸಚಿವರನ್ನ ಕೇಳಿದ್ರೆ ಅವರು ಕೊಡೋ ಉತ್ತರವೇ ಬೇರೆ. ಯಾವುದೇ ರೀತಿಯ ಸಂದರ್ಭದಲ್ಲೂ ಕೂಡ ಕಾನೂನನ್ನು ನಾನು ಗೌರವಿಸ್ತೇನೆ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ಕೂಡ ನಮ್ಮ ಸಂಸ್ಥೆ ಮಾಡುತ್ತೆ. ಯಾಕೆಂದ್ರೆ ಇದು ಸಂಸ್ಥೆ
ವಿಚಾರ ಆಗಿರೋದ್ರಿಂದ ಇದು ನಾನು ಒಬ್ಬ ಇಂಡಿವಿಜುವಲ್ ಅಲ್ಲ, ಇದು ಸಂಸ್ಥೆ ವಿಚಾರ ಆಗಿರೋದ್ರಿಂದ ಸಂಸ್ಥೆ ಎಲ್ಲ ಸಹಕಾರವನ್ನು ಕೂಡ ನಾವು ಕೊಡ್ತೇವೆ. ಮುಂದೆ ಅವರು ಏನು ನಮಗೆ ಪ್ರಶ್ನೆಗಳು ಕೇಳ್ತಾರೆ ಅಥವಾ ನಮಗೆ ಏನು ಮ್ಯಾಂಡೇಟ್ ಕೊಡ್ತಾರೆ ಅದೆಲ್ಲದಕ್ಕೂ ಕೂಡ ನಾವು ಸಹಕರಿಸ್ತೇವೆ. ಅಲ್ಲ, ನಮಗೇನು ಯಾವುದು ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ನಲ್ಲಿ ಏನು ಅಂತಿಮವಾಗಿ ಬರುತ್ತೆ ಅದೇ ತಾನೇ ಮುಖ್ಯ. ಗೃಹ ಸಚಿವರೇನೋ ರಾಜಾರೋಷವಾಗಿ ತನಿಖೆ ಆಗ್ಲಿ ಅಂತಿದ್ದಾರೆ. ಅತ್ತ ಇಡಿ ಅಧಿಕಾರಿಗಳು ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡು ವಾಪಸ್ಸಾಗಿದ್ದಾರೆ. ಇನ್ನು ರಾನ್ಯಾರಾವ್ ಪರಮೇಶ್ವರ್ ಒಡೆತನ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡಿರೋದು ನಿಜವಾದ್ರೆ ಸರ್ಕಾರಕ್ಕೆ ಕುತ್ತು ತರುತ್ತಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಪರಮೇಶ್ವರ್ ಸಿಕ್ಕಿ ಬೀಳ್ತಾರಾ ಅನ್ನೋ ಮಾತುಗಳು ರಾಜಕೀಯ ಪಡಸಾಲಿಯಲ್ಲಿ ಜೋರಾಗಿ ಸದ್ದು ಮಾಡ್ತಿದೆ.